ಒಂದು ಹಳ್ಳಿಯಲ್ಲೊಂದು ಚಿಕ್ಕ ಗ್ರಾಮ. ಅಲ್ಲಿ ಜನರು ತುಂಬಾ ಸರಳವಾಗಿ ಒಟ್ಟಾಗಿ ಬದುಕುತ್ತಿದ್ದರು. ಬೆಳಿಗ್ಗೆ ಸೂರ್ಯೋದಯವಾದಾಗಲೇ ಎತ್ತುಗಳಿಗೆ ಜೋತೆ ಹಾಕಿ ಹೊಲಕ್ಕೆ ಹೋಗುತ್ತಿದ್ದರು. ಹೆಂಗಸರು ಬೋರುಗಳಿಂದ ನೀರು ತಂದು ಮನೆಗೆ ದೀಪ ಹಚ್ಚಿ ಹಾಲು ಕುದಿಸಿ ಎಲ್ಲರಿಗೂ ಬೆಳಗಿನ ಉಪಹಾರ ತಯಾರಿಸುತ್ತಿದ್ದರು. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ಅಶ್ವತ್ಥ ಮರ ಇತ್ತು. ಅದು ಹಳ್ಳಿಯ ಹೃದಯ. ಎಲ್ಲರೂ ಸಂಜೆ ಹೊತ್ತು ಹೊಲದ ಕೆಲಸ ಮುಗಿಸಿ ಅಶ್ವತ್ಥ ಮರದ ಕೆಳಗೆ ಸೇರಿ ಕೂತು ಮಾತನಾಡುತ್ತಿದ್ದರು. ಯಾರಿಗೆ ಏನು ತೊಂದರೆ ಇದ್ದರೂ ಹಳ್ಳಿ ಜನ ಒಟ್ಟಾಗಿ ಪರಿಹಾರ ಹುಡುಕುತ್ತಿದ್ದರು. ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಬರ ಬಂತು. ಬೆಳೆ ಒಣಗಿಬಿಟ್ಟಿತು. ಜನರು ಕಳವಳಗೊಂಡರು. ಆದರೆ ಹಳ್ಳಿಯ ಹಿರಿಯರು ಹೇಳಿದರು, ನಾವು ಒಟ್ಟಾಗಿದ್ದರೆ ಯಾವುದೂ ನಮ್ಮನ್ನು ಗೆಲ್ಲಲು ಆಗುವುದಿಲ್ಲ. ಹಳ್ಳಿಯ ಎಲ್ಲರೂ ಸೇರಿ ತೋಟಗಳ ಬಾವಿಗಳನ್ನು ಆಳಗೊಳಿಸಿದರು, ಚಿಕ್ಕ ಕಾಲುವೆಗಳನ್ನು ತೋಡಿದರು. ನಿಧಾನವಾಗಿ ಹಳ್ಳಿಯ ಹೊಲಗಳು ಮತ್ತೆ ಹಸುರಾಗಲು ಶುರುವಾಯಿತು. ಆ ದಿನದಿಂದ ಹಳ್ಳಿಯ ಮಕ್ಕಳು ಕಲಿತುಕೊಂಡರು, ಒಟ್ಟಾಗಿ ಬದುಕಿದರೆ